ಯಾಕೆ ಹೀಗಾಯ್ತು ಸೂರ್ಯಾಂಶು? ಆ ಜಾಜಿ ನಿನ್ನ ಕೈಯಿಂದ ಹೇಗ್ ತಪ್ಸ್ಕೊಂಡು ಹೋದ್ಲು? ಅದೇ ತಿಳಿತಾ ಇಲ್ಲ ಗುರುಗಳೇ. ತಿಳಿತಾ ಇಲ್ಲ ಅಂದ್ರೆ ಹೇಗೆ ಸೂರ್ಯಾಂಶು? ಪ್ರತಿ ಸಾರ್ತಿನೂ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಕೊನೆಯ ಕ್ಷಣದಲ್ಲಿ ನಮಗೆ ಸೇರ್ಬೇಕಾದ ವಸ್ತು ಇನ್ಯಾರಿಗೋ ಸೇರ್ಬಿಡುತ್ತೆ. ಇದು ಯಾಕೆ ಹೀಗೆ? ಯಾಕೆ ಸೂರ್ಯಾಂಶು? ಇಂಥ ಸಮಯದಲ್ಲಿ ತಗೋಬೇಕಾದ ಮುನ್ನೆಚ್ಚರಿಕೆನ ನೀನು ತಗೊಂಡಿರ್ಲಿಲ್ವಾ? ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದೆ ಗುರುಗಳೇ. ಎಲ್ಲ ನಿಯಮನೂ ತಪ್ಪದೆ ಪಾಲಿಸಿದ್ದೆ. ಆದ್ರೆ ಜಾಜಿ ಮೇಲಿನ ವಶೀಕರಣ ಸಫಲವಾಗ್ಲಿಲ್ಲ. ಸಫಲ ಆಗ್ಲಿಲ್ಲ ಅಂದ್ರೆ ಏನು ಅರ್ಥ ಸೂರ್ಯಾಂಶು? ಯಾರು ನಮ್ಮ ವಶೀಕರಣಕ್ಕೆ ಅಡ್ಡಿಪಡಿಸಿದ್ದು? ಜಾಜಿ ಒಳಗಿನ ಪ್ರಭೆ ನಮ್ಮನ್ನ ಅಡ್ಡಿಪಡಿಸ್ತಿತ್ತು ಅನ್ಸತ್ತೆ ಗುರುಗಳೇ. ಪ್ರಭೇನ? ಹಾಗಿದ್ರೆ ಇದು ಆ ತ್ರಿಪುರ ಸುಂದರಿ ಅಮ್ಮನವ್ರದೇ ತಡೆ. ಅವಳೇ ನಿನ್ನನ್ನ ತಡೆದಿರ್ತಾಳೆ. ಒಂದು ವೇಳೆ ಇದು ಅಮ್ಮನವ್ರ ಪ್ರಭಾವ ಅಲ್ದೆ ಹೋದ್ರೆ ಖಂಡಿತ ವಿರೂಪಾಕ್ಷ ಕೆಲಸ ಇದು. ನಮಗೆ ಇರೋದು ಇಬ್ರು ಶತ್ರುಗಳು, ಒಬ್ಳು ಆ ಅಮ್ಮನವರು, ಇನ್ನೊಬ್ಬ ಆ ವಿರೂಪಾಕ್ಷ. ಇದಕ್ಕೆಲ್ಲ ಕಾರಣ ಆ ವಿರೂಪಾಕ್ಷನ ಮಗ ಚಂದ್ರಧರ ಗುರುಗಳೇ. ಏನ್ ಹೇಳ್ತಿದ್ಯಾ ಸೂರ್ಯಾಂಶು? ಹೌದು ಗುರುಗಳೇ, ಇದು ಆ ಚಂದ್ರಧರಂದೇ ಕೆಲಸ. ಇದೇನೋ ಬಂಗಾರಿ, ಇಷ್ಟೊಂದು ಹೂಗಳು ಏನಕ್ಕೆ ತರಿಸಿರ್ಬೋದು ಇದನ್ನ? ಅದ್ ಸರಿ, ಈ ಹೊಸ ಅಂಗಿ ಯಾರೋ ಕೊಟ್ರು? ಇದನ್ನ ವೈಜಯಂತಿ ಅಮ್ಮ ಕೊಟ್ರು. ಪಾಪ, ಎಷ್ಟು ಒಳ್ಳೆಯವ್ರಲ್ವಾ ಅವರು. ಈಗಷ್ಟೇ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಆ ಹೂವೆಲ್ಲ ಪೂಜೆಗೆ ಅಲ್ವಾ? ಹೂನ ತರಿಸಿರೋದು ಅಮ್ಮನವ್ರ ಪೂಜೆಗಲ್ಲ. ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ವಿರೂಪಾಕ್ಷ, ನೀನು ಗೆದ್ದೆ. ಅಮ್ಮನೋರ ವಿರುದ್ಧದ ನಿನ್ನ ಹೋರಾಟದಲ್ಲಿ ಜಯ ನಿನ್ನ ಪಾಲಿಗಾಯ್ತು. ಜಯ ನಿನ್ನ ಪಾಲಿಗಾಯ್ತು. ಹತ್ತನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಇನ್ನು ಈ ಚಕ್ರಾಪುರಿಗೆ ನಾರೇ ಚಕ್ರಾಧಿಪತಿ.
ಶ್ರೀಚಕ್ರ ಜನನಕ್ಕೆ ಭರದಿಂದ ಸಿದ್ಧತೆ ನಡೀತಿರೋ ಹಾಗಿದೆ. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ ಅಂದ್ರೆ ಸುಲಭದ ಮಾತಲ್ಲ ವೈಜಯಂತಿ. ಅಮ್ಮನವ್ರ ಪೂಜೆಗೇನೆ ಏನೇನೆಲ್ಲ ಮಾಡ್ತೀನಿ. ಅಂಥದಲ್ಲಿ ನನ್ನ ಜನ್ಮ ಜನ್ಮಾಂತರದ ಕನಸು ನನಸಾಗೋ ಈ ದಿನಕ್ಕೆ ಇಷ್ಟು ಮಾಡ್ತಿದ್ರೆ ಹೇಗೆ? ಸಂಭ್ರಮದಲ್ಲಿ ನನಗೆ ಕೊಟ್ಟ ಮಾತು ಮರಿದಿದ್ರೆ ಸಾಕು. ಮರೆಯೋದು ನಾನ ಈ ವಿರೂಪಾಕ್ಷ ಶಾಸ್ತ್ರಿ. ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋನಲ್ಲ ವೈಜಯಂತಿ ವಿರೂಪಾಕ್ಷ ಶಾಸ್ತ್ರಿ. ನೀನು ಕೇಳಿದ್ದಾದ್ರೆ ಏನು? ಧರ್ಮಾಧಿಕಾರಿ ಪಟ್ಟ ತಗೋ, ನಾನು ಬಿಟ್ಟು ಕೊಡ್ತೀನಿ. ಶ್ರೀಚಕ್ರ ನನಗೆ, ಧರ್ಮಾಧಿಕಾರಿ ಪಟ್ಟ ನಿನಗೆ. ಅಷ್ಟು ನೆನಪಿದ್ರೆ ಸಾಕು. ಮರೆಯೋ ಮಾತೇ ಇಲ್ಲ ವೈಜಯಂತಿ. ಮರೆತ್ರೆ ಹೇಗೆ ನೆನಪು ಮಾಡೋದು ಅಂತನೂ ನನಗೆ ಗೊತ್ತು. ಇವತ್ತು ಇಂಥ ಕಟ್ಟು ಮಾತುಗಳು ಬೇಕಾ ವೈಜಯಂತಿ? ಸ್ವಲ್ಪ ಮೃದುವಾಗಿ ಮಾತಾಡಬಾರ್ದು. ಇವತ್ತು ನಾನು ಆನಂದವಾಗಿದ್ದೀನಿ. ಇಂಥ ಸಂಭ್ರಮದ ಸಮಯದಲ್ಲಿ ಹಾಲಿಗೆ ಹುಳಿ ಹಿಂದಕ್ಕೆ ಹೋಗಬೇಡ. ನನ್ನ ಬದುಕಿಗೆ ವಿಷ ಹಿಂಡ್ದವ್ ನೀನು. ನಿನ್ನ ಹತ್ರ ಇದಕ್ಕಿಂತ ಮೃದುವಾಗಿ ಮಾತಾಡೋದಕ್ಕೆ ನಂಗೆ ಬರೋದಿಲ್ಲ. ಇಂಥ ಸಮಯದಲ್ಲಿ ಹಳೆಯ ಕಥೆಗಳನ್ನೆಲ್ಲ ಹೇಳಿ ನನ್ನ ಕೊಲ್ಲಬೇಡ ವೈಜಯಂತಿ. ನಮ್ಮಿಬ್ಬರ ಆಕಾಂಕ್ಷೆಗಳು ನೆರವೇರೋದಕ್ಕೆ ವೇದಿಕೆ ಸಜ್ಜಾಗಿದೆ. ಇಂಥ ಸಮಯದಲ್ಲಿ ಇಂಥ ಮಾತುಗಳಾಡಬಾರ್ದು. ನಾವಿಬ್ಬರು ಒಂದಾಗಿರ್ಬೇಕು. ನಾನು ಮಾತು ಮುರಿಯಲ್ಲ, ನನ್ನನ್ನು ನಂಬು. ಮತ್ತೆ ನಿನ್ನ ನಂಬಿದ್ದೀನಿ ವಿರೂಪಾಕ್ಷ. ಆ ನಂಬಿಕೆ ನಾವು ಉಳಿಸ್ಕೊ. ಅದ್ರ ಬಗ್ಗೆ ಸಂಶಯನೇ ಬೇಡ ವೈಜಯಂತಿ. ಇದು ಬರೀ ಪ್ರಸ್ತ ಅಲ್ಲ, ನನ್ನ ಪಾಲಿನ ಮಹಾಯಾಗ. ಜನ್ಮ ಜನ್ಮಾಂತರಗಳ ನನ್ನ ತಪಸ್ಸು ಕೈಗೂಡುವಂತ ದಿವ್ಯ ಗಳಿಗೆ. ಚಂದ್ರಾದರ ಒಂದು ಸಾರಿ ಜಾಜಿ ಜೊತೆ ಸಂಪರ್ಕ ಬೆಳೆಸಿ ಅವಳ ಗರ್ಭಕ್ಕೆ ಕಾರಣವಾಗಿಬಿಟ್ಲಿ. ಆಗ ಶ್ರೀಚಕ್ರ ನನ್ನ ಕೈವಶವಾಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗು ನಂದಾಗುತ್ತೆ, ನನ್ನ ವಂಶದ ಕೂಸಾಗುತ್ತೆ. ಆಮೇಲೆ ಶ್ರೀಚಕ್ರದ ಮೇಲಿನ ಸರ್ವಾಧಿಕಾರ ನಂದಾಗುತ್ತೆ. ಬಂಗಾರಿ, ಅವ್ರು ಹೇಳಿದ ಮಾತು ಕೇಳಿದ್ಯಾ? ಆ ಹೂವು ಪೂಜೆಗಲ್ವಂತೆ. ಮತ್ಯಾಕಿರ್ಬೋದು? ನಿಂಗೆ ಇದನ್ನೆಲ್ಲ ಹೇಳಿದ್ದು ವಿರೂಪಾಕ್ಷ ಶಾಸ್ತ್ರಿಗಳ ತಂಗಿ ವೈಜಯಂತಿ ಅವರಲ್ವಾ? ಅವ್ರ ಹತ್ರ ಕೇಳೋದ್ಬಿಟ್ಟು ನನ್ನ ಹತ್ರ ಕೇಳಿದ್ರೆ? ಅವ್ರನ್ನ ಕೇಳಿದ್ದಕ್ಕೆ ಅವ್ರೇನೋ ಹೇಳಿಲ್ವಲ್ಲ. ಅವ್ರ ಮನೆ ಕೆಲಸ 1000 ಇರಬಹುದು, ಅದಕ್ಕೆ ಈ ಹೂ ತರಿಸಿರ್ಬಹುದು, ಪೂಜೆನೋ ಮತ್ತೊಂದು. ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ? ಆದರೂ ಏನಾದರೂ ಇಲ್ಲಿ ಏನು ಎತ್ತಂತ ನನಗೂ ಗೊತ್ತಿಲ್ಲ. ಇಲ್ಲಿ ಏನೇ ನಡೆದ್ರು ನಮ್ಮ ಒಳ್ಳೇದಕ್ಕೆ ನಡೆಯುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋ. ಉಟ್ಕೋ, ಈ ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಮಾತಾಡೋ ಜಾಜಿ ಎಲ್ಲೋ? ಜಾಜಿ ಜಾಜಿ ಜಾಜಿ